ಹಿಂದೆ ನಮ್ಮ ಮನೆಯಲ್ಲಿ ರಾಮನವಮಿ, ಅಷ್ಟಮಿ, ನವಮಿ, ದುರ್ಗೆ ಎರಡೂ ರೂಪ ಎಲ್ಲ ಪೂಜೆ ನಡೀತಾ ಇದೆ. ಅಷ್ಟಮಿ ನವಮಿ ಸಂಗಡ ಬಂದ್ರಿಂದ ಎರಡು ದೇವಿಗಳ ಪೂಜೆ ಜೊತೆಗೆ ಕನ್ಯೆ ಪೂಜೆ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಮುತ್ತೈದೆಯರಿಗೆ ಬಡಿಸ್ತಾರೆ. ಅದಕ್ಕಾಗಿ ನಾನಿಲ್ಲೇ ಕರ್ನಾಟಕದಲ್ಲಿದ್ದರಿಂದ ಮುತ್ತೈದೆಯರಂದರೆ ಇಬ್ಬರಿಗೆ ಕರೆದಿದ್ದೇನೆ ತಿಂಡಿ ತಿನ್ನಲಿಕ್ಕೆ. ಆದರೆ ತಿಂಡಿ ಏನಿದೆ ಅದು ದಿಲ್ಲಿದು ಮಾಡಿದ್ದೇನೆ. ಅಲ್ಲೇ ನವಮಿ ದಿನ ಕಡಲೆ ಮಾಡ್ತಾರೆ, ಸೀರಾ ಮಾಡ್ತಾರೆ, ಪೂರಿ ಮಾಡ್ತಾರೆ. ನಾನು ಅದೇ ಇವರಿಗೆ ಬಡಿಸಿದ್ದೇನೆ. ಮತ್ತು ದೇವರು ತಮ್ಮ ಆಶೀರ್ವಾದ ಪ್ರಕಾರ ಏನು ಕೊಡಬೇಕು ಅದು ಆಶೀರ್ವಾದ ದೇವರು ಅವರಿಗೆ ಕೊಟ್ಟರೆ ಅದನ್ನು ತೋರಿಸ್ಬಾರ್ದು ಅಂತಾರಲ್ಲ, ಅದಕ್ಕಾಗಿ ಅದು ಗುಪ್ತ ರೂಪದಿಂದ ದಾನ ಮಾಡ್ತಾರೆ. ಇವರಿಗೆ ಕರುವ ಉದ್ದೇಶ ಏನು ಅಂದರೆ, ಇವರು ಬಿಸಿಲು ಬೆಂಕಿ ನೋಡ್ದೇನೆ ಪ್ರಯತ್ನ ಪಟ್ಟು ದುಡಿತಾರೆ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಹೀಗೆ ಇವ್ರ ಮನೆಗೂ ಸಂಪು ಮಾಡ್ತಾರೆ ಮತ್ತು ಯಾವ ಮನೇಲಿ ಇವರು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಆ ಮನೆಗೂ ಕಷ್ಟಪಟ್ಟು ದುಡಿತಾರೆ ಮತ್ತು ಹಣ ಸಂಪಾದನೆ ಮಾಡ್ತಾರೆ. ಇದರಿಂದ ನನಗೆ ಅನ್ನಿಸ್ತು, ದುರ್ಗಾದೇವಿಗೆ ಸರಿಯಾದ ಭಕ್ತಿ ರೂಪ ತೋರಿಸೋದಿದ್ದರೆ ಅದು ಖಾಲಿ ನಾನು ಪ್ರಯತ್ನಪಟ್ಟು ದುಡುವವರಿಗೆ ಮುತ್ತೈದೆಯರಿಗೆ ಕೊಟ್ಟರೆ ಸರಿ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು. ಮನಸ್ಸಿಗೆ ಅಂದರೆ ದುರ್ಗಾದೇವಿನೇ ಅಂದಂಗೆ ಆಯ್ತದು. ಅಂದರೆ ಅದಕ್ಕಾಗಿ ನಾನು ಅವ್ರಿಗೆ ಕರಿತಾ ಇದ್ದೇನೆ, ನಿಮ್ಮ ವಿಡಿಯೋ ಮಾಡ್ತಾಯಿದ್ದೇನೆ. ಓಕೆ, ಹಾಂ ನೋಡಿ, ಮುಕ್ಕೊಳ್ಳಿ, ಕೈ ಮುಕ್ಕೊಳ್ಳಿ, ಬರ್ರಿ ಕೂಡ್ರಿ, ಕೂತ್ಕೊಳ್ಳಿ, ಕೂತ್ಕೊಪತ್ ಇಬ್ಬರು ಕೂತ್ಕೊಳ್ಳಿ. ಓಕೆ, ಇವ್ರಿಗೆ ಕರೋ ಉದ್ದೇಶ ಇಷ್ಟೇ. ಇವ್ರು ಭಾಳ ಪ್ರಯತ್ನಪಟ್ಟು ದುಡಿತಾರೆ. ಅವ್ರ ಮನೆಗೆ ಅಷ್ಟೇ ಅಲ್ಲ, ನಮ್ಮ ಮನೆಗೂ ಕೂಡ ಕಷ್ಟದಿಂದ ದುಡ್ಕೊಂಡೆ ನಮ್ಮ ಮನೆಗೂ ಸಂಪು ಮಾಡ್ತಾರೆ. ಅವ್ರ ಮನೆಗಂತೂ ಸಂಪು ಮಾಡೇ ಮಾಡ್ತಾರೆ ದುಡ್ಕೊಂಡೆ. ಅದಕ್ಕಾಗಿ ನನಗನ್ನಿಸ್ತು ಸರಿಯಾದ ದುರ್ಗೆ ಪೂಜೆ ಅಂದರೆ ಇವರಿಗೆ ಪೂಜೆ ಮಾಡೋದು. ಅದಕ್ಕಾಗಿ ನಾನು ಇವರಿಗೆ ಕರೆದೆ ಮತ್ತು ಇವ್ರ ಹತ್ರನೇ ಹೇಳ್ತೇನೆ, ನಮ್ಮ ಸಲುವಾಗೆಲ್ಲ ಒಳ್ಳೇದು ಬಯಸಲಿ ಅಂತ. ಕರ್ನಾಟಕದಲ್ಲಿ ಮುತ್ತೈದೆಯರಿಗೆ ಪೂಜೆ ಮಾಡ್ತಾರೆ, ದಿಲ್ಲಿಲೇ ಕನ್ಯೆ ಮಕ್ಕಳಿಗೆ ಪೂಜೆ ಮಾಡ್ತಾರೆ. ನಮ್ಮ ಮುತ್ತೈದೆಯರು ಇವರೇ ಸರಿಯಾದ ಮುತ್ತೈದೆಯರು, ಸರಿಯಾದ ದುರ್ಗಾ ರೂಪ ಅಂತ ಇವರೇ ಅನಿಸಿದ್ರು. ಅದಕ್ಕಾಗಿ ಇವರಿಗೆ ಕರೆದೆ. ಮತ್ತು ಅವ್ರಿಗೇನು ಆಶೀರ್ವಾದ ದೇವ್ರು ಕೊಡ್ತದೆ ದೇವ್ರು ಕೊಡಲಿ. ನಾನು ಇವರಿಗೆ ದೇವ್ರ ವತಿಯಿಂದ ಪ್ರಸಾದ ಕೊಡ್ತಾಯಿದ್ದೇನೆ. ನೀವು ಖುಷಿ ಇದ್ದೀರಲ್ಲ? ಹಾಂ, ಅಷ್ಟೇ. ನಮ್ಮ ದೇವ್ರು ಚೆನ್ನಾಗಿದೆ. ಹಾಂ, ಇದೆಲ್ಲರದು ದೇವರು.